ಮಾಜಿ ತಾಂತ್ರಿಕ ಅಧಿಕಾರಿ ಲಕ್ಷ್ಮೀಪುರಿ ಅವರು ಸಲ್ಲಿಸಿರುವ ಮಾನನಷ್ಟ ಮೊಕದ್ದಮೆಯಲ್ಲಿ 50 ಲಕ್ಷ ಪರಿಹಾರ ನೀಡುವಂತೆ ತೃಣಮೂಲ ಕಾಂಗ್ರೆಸ್ ನಾಯಕ ಮತ್ತು ರಾಜ್ಯಸಭಾ ಸಂಸದ ಸಾಕೇತ್ ಗೋಖಲೆ ಅವರಿಗೆ ದೆಹಲಿ ಹೈಕೋರ್ಟ್ ಇಂದು ಆದೇಶಿಸಿದೆ. ನ್ಯಾಯಾಲಯವು ಸಾಮಾಜಿಕ ಮಾಧ್ಯಮದಲ್ಲಿ ಸಾರ್ವಜನಿಕ ಕ್ಷಮೆಯಾಚಿಸಿ ಸೇರಿದಂತೆ ಹೆಚ್ಚುವರಿ ಸೂಚನೆಗಳನ್ನು ನೀಡಿದೆ. ಅದು ಕನಿಷ್ಠ 6 ತಿಂಗಳವರೆಗೂ ಅವರ ಹ್ಯಾಂಡಲ್ನಲ್ಲೇ ಇರಬೇಕು ಎಂದು ಆಜ್ಞೆ ಮಾಡಿದೆ. 2021ರಲ್ಲಿ ಜೂನ್ 13 ಮತ್ತು ಜೂನ್ 26ರಂದು ಗೋಖಲೆ ಮಾಡಿದ ಟ್ವೀಟ್ಗಳಿಂದ ಕಾನೂನು ಹೋರಾಟವು ಉದ್ಭವಿಸಿದೆ. ಈ ಟ್ವೀಟ್ಗಳಲ್ಲಿ ಲಕ್ಷ್ಮೀಪುರಿ ಅವರು ಸ್ವಿಟ್ಜರ್ಲೆಂಡ್ನಲ್ಲಿ ತಮ್ಮ ಆದಾಯಕ್ಕೆ ಅನುಗುಣವಾಗಿ ಆಸ್ತಿಯನ್ನು ಖರೀದಿಸಿದ್ದಾರೆ ಎಂದು ಗೋಖಲೆ ಆರೋಪಿಸಿದ್ದಾರೆ. ಅವರ ಪತಿ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರನ್ನ ಅವರು ಉಲ್ಲೇಖಿಸಿದ್ದಾರೆ. ಗೋಖಲೆ ಅವರ ಕ್ಷಮೆಯಾಚನೆಯನ್ನ ಪ್ರಮುಖ ರಾಷ್ಟ್ರೀಯ ಪತ್ರಿಕೆಯಲ್ಲಿ ಪ್ರಕಟಿಸುವಂತೆ ನ್ಯಾಯಾಲಯವು ಆದೇಶಿಸಿತ್ತು. 8 ವಾರಗಳಲ್ಲಿ ಆದೇಶವನ್ನು ಅನುಸರಿಸಬೇಕು ಎಂದು ಹೇಳಿದರು. 2021ರ ಕಾನೂನು ಸಂಸ್ಥೆಯಾದ ಕರಂಜಾವಾಲಾ ಮತ್ತು ಕಂಪನಿಯ ಮೂಲಕ ಸಲ್ಲಿಸಿದ ಮೊಕದ್ದಮೆಯಲ್ಲಿ ಗೋಖಲೆ ಅವರು ತಮ್ಮ ಮತ್ತು ಅವರ ಕುಟುಂಬದ ವಿರುದ್ಧ ಸುಳ್ಳು ಮತ್ತು ವಾಸ್ತವಿಕವಾಗಿರದೆ ಪ್ರತಿ ಮಾನನಷ್ಟ, ನಿಂದನೆ ಮತ್ತು ಮಾನಹಾನಿಕರ ಆರೋಪಗಳನ್ನು ಮಾಡಿದ್ದಾರೆ ಎಂದು ಆರೋಪಿಸಿದರು. 2001ರಲ್ಲಿ ಲಕ್ಷ್ಮೀಪುರಿ ಅವರನ್ನು ಪ್ರತಿಪಾದಿಸುವ ಹಿರಿಯ ವಕೀಲ ಮಣಿಂದರ್ ಸಿಂಗ್ ಟ್ವೀಟ್ಗಳನ್ನು ಮಾನನಷ್ಟ, ದುರುದ್ದೇಶಪೂರಿತ ಮತ್ತು ಸುಳ್ಳು ಮಾಹಿತಿಯನ್ನು ಆಧರಿಸಿವೆ ಎಂದು ವಾದಿಸಿದರು. ಆ ಸಮಯದಲ್ಲಿ ಪುರಿ ಅವರು ಯಾವುದೇ ಸಾರ್ವಜನಿಕ ಕಚೇರಿಯನ್ನು ಹೊಂದಿರಲಿಲ್ಲ ಮತ್ತು ಆದ್ದರಿಂದ ಅವರ ಒಪ್ಪಿಗೆ ಇಲ್ಲದೆ ಅವರ ಖಾಸಗಿ ವಹಿವಾಟುಗಳನ್ನು ಸಾರ್ವಜನಿಕ ಪರಿಶೀಲನೆಗೆ ಒಳಪಡಿಸಬಾರದು ಮತ್ತು ಸಿಂಗ್ ಒತ್ತಿ ಹೇಳಿದರು. ಗೋಖಲೆ ಅವರು ಸಾರ್ವಜನಿಕ ಆರೋಪಗಳನ್ನು ಮಾಡುವ ಮೊದಲು ಸತ್ಯವನ್ನು ಪರಿಶೀಲಿಸಲಿಲ್ಲ ಎಂದು ಟೀಕಿಸಿದರು. ಅವರ ಕ್ರಮಗಳನ್ನು ಪುರಿಯ ಸಮಗ್ರತೆಯ ಮೇಲಿನ ದಾಳಿ ಎಂದು ವಿವರಿಸಿದರು. ಮತ್ತೊಂದೆಡೆ ಗೋಖಲೆ ಅವರ ವಕೀಲರಾದ ನ್ಯಾಯವಾದಿ ಸರಿಮಾ ನಾವೇದ ಒಬ್ಬ ನಾಗರಿಕನಾಗಿ ಗೋಖಲೆ ಸಾರ್ವಜನಿಕ ವ್ಯಕ್ತಿಗಳ ಆಸ್ತಿಯನ್ನು ಪ್ರಶ್ನಿಸುವ ಹಕ್ಕನ್ನು ಹೊಂದಿದ್ದಾರೆ ಎಂದು ಪ್ರತಿಪಾದಿಸಿದರು. ಸಾರ್ವಜನಿಕ ಹಣದ ಒಳಗೊಳ್ಳುವಿಕೆ ಗೋಖಲೆ ಅವರ ವಹಿವಾಟಿನ ಪರಿಶೀಲನೆಯನ್ನು ಸಮರ್ಥಿಸುತ್ತದೆ ಎಂದು ನಾವೇದ ವಾದಿಸಿದರು.